ಇದೆಲ್ಲ ನೋಡಿನೂ ಕೂಡ ಅಣ್ಣಾ ಹಜಾರೆಯವರು ಕಣ್ಮುಚ್ಚಿ ಕುಳಿತಿದ್ದಾರೆ ಅಂದರೆ ಅವರ ಹೋರಾಟದ ಬಗ್ಗೆನೇ ಅನುಮಾನಗಳು ಇದ್ದವು. ಇವತ್ತು ರಾಮನಗ ಉಂಡಿ ಕಳ್ಳತನ ಆಗಿದೆಯಲ್ಲ, ಇದರ ಬಗ್ಗೆ ಯಾಕೆ ಪ್ರಧಾನಮಂತ್ರಿಗಳು ಪ್ರತಿಕ್ರಿಯಿಸಬಾರ್ದು? ಅಲ್ಲಿ ಏನಿತ್ತು ಜರ್ಮನ್ದು ನಾಜಿವಾದ, ಅದರ ಸ್ಯಾಂಪಲ್ಗಳು ಮಾತ್ರ ಇಲ್ಲಿ ತೋರಿಸ್ತಾ ಇರೋದು. ಅವರು ನೀನು 15 ಲಕ್ಷ ರೂಪಾಯಿ ಕೊಡ್ತೀನಿ ಅಂದೆ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂದೆ, ಎಲ್ಲಿ ಮಾಡಿದೀಯ ನೀನು? ವಿದೇಶಾಂಗ ಮಂತ್ರಿ ಆಗಿ ಕೂತವ್ರೆ, ಪ್ರಧಾನಮಂತ್ರಿ ಅಲ್ಲ ಅವರು, ವಿದೇಶಾಂಗ ಮಂತ್ರಿಗಳು ಅವರು. ಯಾಕಂದ್ರೆ ಮೂಲತಃ ಇವರು ನುಸುಳುಕೋರರು ಇವರು. ಈ ಪರ್ಟಿಕ್ಯುಲರ್ ಆಗಿ ನೀಟಿಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಯಾಕೆ ಚಳುವಳಿ ಆರಂಭ ಆಯಿತು? ಯಾಕೆ ಹಿಂದೆ ಕೂಡ ಅನೇಕ ರೈತ ಹೋರಾಟ ಹೊರತುಪಡಿಸಿ ಬೇರೆ ಬೇರೆ ಸಮಸ್ಯೆಗಳಿದ್ರು ಕೂಡ ಅದಕ್ಕೆ ಎಲ್ಲ ಸಮಸ್ಯೆಗಳನ್ನ ಒಂದು ಹೋರಾಟದಲ್ಲಿ ತರೋದಿಕ್ಕೆ ಆಗ್ತಾ ಇಲ್ಲ ಇಲ್ಲ. ಈಗ ವಿಶೇಷವಾಗಿ ವಿದ್ಯಾರ್ಥಿ ಯುವ ಜನರು ತಮಗೆ ತಕ್ಷಣಕ್ಕೆ ಏನು ಅನ್ಯಾಯ ಆಗಿದೆ ಅದರ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಅವರು ನೀಟಿನ ವಿಚಾರದ ಇಟ್ಕೊಂಡು ಅವರೀಗ ಹೋರಾಟವನ್ನು ಅವರು ಮುಂಚೂಣಿಗೆ ತಂದಿದ್ದಾರೆ. ಆದರೆ ನಾವಿಲ್ಲಿ ಒಂದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇಡೀ ದೇಶದಲ್ಲಿ ಯಾವ ಯುವಜನರು ಒಂದು ಹೊಸ ಭರವಸೆ ಮತ್ತು ಕನಸನ್ನು ಹೊತ್ತು ಈ BJPಯನ್ನು ಅಧಿಕಾರಕ್ಕೆ ತಂದರು, ಅವರಿಗೆ ಇವತ್ತು ಭ್ರಮನಿರಸನ ಆಗಿದೆ. ಈ BJPಯ ಒಳ ತಂತ್ರಗಳು ಮತ್ತು ಇದರ ಕುತಂತ್ರಗಳ ಬಗ್ಗೆ ಅವರು ಅರ್ಥ ಮಾಡ್ಕೊಳ್ಳೋದಕ್ಕೆ 12 ವರ್ಷ ಆಗಿದೆ. ಮೋದಿಯ ಒಂದು ಭ್ರಮನಿರಸನವಾದಂತಹ ಆತ ಹೇಳ್ತಾ ಇದ್ದಂಥ ಏನು ಅಚ್ಚೇ ದಿನ್ನು ಇವತ್ತು ಜನರಿಗೆ ಗೊತ್ತಾಗಿದೆ. ಇವತ್ತು ಆ ಹಿನ್ನೆಲೆಯಲ್ಲಿ ಇವತ್ತು ದೇಶದ ಯುವ ಜನರು ಇವತ್ತು ಕ್ರಮೇಣ ಆ ಒಂದು ಏನು ಮೋದಿಯ ಆ ಹುಸಿ ಭರವಸೆಗಳಿಂದ ನಿರಾಶರಾಗಿ ಇವತ್ತು ಅವರು ಯೋಚನೆ ಮಾಡೋಕ್ಕೆ ಆರಂಭ ಮಾಡಿದ್ದಾರೆ. ಇದು ಒಂದು ಹೊಸ ಭರವಸೆ. ವಿಶೇಷವಾಗಿ ಭಾರತದಂಥ ಒಂದು ದೇಶ, ಪ್ರಜಾಪ್ರಭುತ್ವವಾದಿ ದೇಶದಲ್ಲಿ ಒಂದು ಸರ್ವಾಧಿಕಾರಿ ಮನಸ್ಥಿತಿಯ ಎಡೆ ಎತ್ತಿದ ಸಂದರ್ಭದಲ್ಲಿ ಈ ರೀತಿಯ ಒಂದು ವಿದ್ಯಾರ್ಥಿಗಳು ಯುವಜನರು ಬೀದಿಗೆ ಬಂದು ಜಂತರ್ ಮಂತರನ್ನು ಒಂದು ಹೋರಾಟದ ಕದನವಾಗಿ ಅವರು ರೂಪಿಸಿದಾರಲ್ಲ, ಅದು ನಿಜಕ್ಕೂ ಅದು ಪ್ರಜಾಪ್ರಭುತ್ವದ ಒಂದು ಉಳಿವಿನ ಒಂದು ದೊಡ್ಡ ಸಾಧನೆ ಅಂತ ನಾವು ಹೇಳಬೇಕಾಗತ್ತೆ. ನಾವು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ನೋಡಿದವರು ಅದರ ಪರಿಣಾಮವಾಗಿ ಏನು ಈ ದೇಶದಲ್ಲಿ BJP ಸರ್ಕಾರ ಆಡಳಿತಕ್ಕೆ ಬಂತು, ಒಂದು ರೀತಿಯ ಅರಾಜಕತೆಯ ಆರಂಭ ಆಯಿತು. ಈಗ ಮತ್ತೆ ಇಂತಹ ಒಂದು ಚಳುವಳಿಯನ್ನು ಜನ ಅನುಮಾನದಿಂದ ಕೆಲವರು ನೋಡ್ತಾ ಇದ್ದಾರೆ. ಅವರಿಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅಲ್ಲ, ಇದು ಸಹಜವಾಗಿ ಅನ್ಸುತ್ತೆ. ಆದರೆ ಈಗ ನೋಡಿ, ಆವತ್ತು ಏನು UPA ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ ಈ ಅಣ್ಣಾ ಹಜಾರೆ ಅವರು, ಕಿರಣ್ ಬೇಡಿ ಅವರು, ಅರವಿಂದ್ ಕೇಜ್ರಿವಾಲ್ ಇವರೆಲ್ಲ ಬೀದಿಗೆ ಇಳಿದಿದ್ರು. ಅದು ಒಂದು ರೀತಿಯಲ್ಲಿ ಮಧ್ಯಮ ಮತ್ತು ಮೇಲ್ಮಧ್ಯಮ ವರ್ಗದ ಹೋರಾಟದ ಭಾಗವಾಗಿ ಬಂತದು. ಬಟ್ ಇದು ಕೂಡ ಒಂದು ರೀತಿಯಲ್ಲಿ ಹಂಗಿದ್ರೂ ಕೂಡ ಇವತ್ತು ಇವರನ್ನ ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗೋ ಕೆಲಸವನ್ನು ಕೂಡ ನಾವು ಮಾಡಬೇಕಾಗುತ್ತೆ. ನಾವು ಈಗ ಅಣ್ಣಾ ಹಜಾರೆ ಅವರು ಇತ್ತೀಚೆಗಷ್ಟೇ ಸ್ಟೇಟ್ಮೆಂಟ್ ಮಾಡಿದ್ರು. ಆದರೆ ಎಷ್ಟು ಅನ್ಯಾಯ ಆಗ್ತಾ ಇದೆ ಇವತ್ತು ಇಡೀ ದೇಶದಲ್ಲಿ. ಈ ಕೋಮುವಾದಿಗಳು ಎಂತೆಂಥ ಕುತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಇದೆಲ್ಲ ನೋಡಿನೂ ಕೂಡ ಅಣ್ಣಾ ಹಜಾರೆಯವರು ಕಣ್ಮುಚ್ಚಿ ಕುಳಿತಿದ್ದಾರೆ ಅಂದರೆ ಅವರ ಹೋರಾಟದ ಬಗ್ಗೆನೇ ಅನುಮಾನಗಳು ಇದ್ದವು. ಆದರೆ ಈಗ ವಿಶೇಷವಾಗಿ ಅದೆಲ್ಲ ಮೀರಿ ಇವತ್ತು ವಿದ್ಯಾರ್ಥಿಗಳು ಮತ್ತು ಯುವ ಜನರು ಜಂತರ್ ಮಂತರ್ ಅಂತ ದೆಹಲಿಯಲ್ಲಿ ಇವತ್ತು ಈ ರೀತಿಯ ಒಂದು ದಿಗ್ಬಂಧನವನ್ನು ಹಾಕಿರುವ ಮೂಲಕ ಅವರು ಇವತ್ತು ಮತ್ತೆ ದೇಶದ ಸಂವಿಧಾನ ಮತ್ತು ದೇಶದ ಪ್ರಜಾಪ್ರಭುತ್ವ ಮತ್ತು ಅವರಿಗೆ ವಿಶೇಷವಾಗಿರುವಂಥ ಇವತ್ತು ಎಲ್ಲಿ 20 ಮಕ್ಕಳು ಇವತ್ತು ನೀಟಿನ ಕಾರಣಕ್ಕಾಗಿ ಬಲಿಯಾಗಿದ್ದಾರೆ. ಈ ರೀತಿಯ ನೀಟು ಇದು ಏನು ಪತ್ರಿಕೆಗಳಲ್ಲಿ ಇದೆಯಲ್ಲ, ಅದು ಒಂದು ಲೀಕ್ ಆಗಿರುವಂಥದ್ದು ಇದೆಯಲ್ಲ, ಇದರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಕಿಂಚಿತ್ತು ಯಾವ ರೀತಿಯ ಅವರಿಗೆ ಒಂದು ಕಳಕಳಿನೂ ಇಲ್ಲ. ನೋಡಿ, ಇದುವರೆಗೂ ಇದೇ ಪ್ರಧಾನಮಂತ್ರಿ ಅದರ ಬಗ್ಗೆ ಒಂದು ಸಣ್ಣ ಒಂದು ಪ್ರತಿಕ್ರಿಯೆ ಕೊಟ್ಟಿಲ್ಲ. ಈಗ ದೇಶದ ಇಷ್ಟು ಜನ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬಡತನ ಇದೆ, ನಿರುದ್ಯೋಗ ಇದೆ, ಇದರ ಬಗ್ಗೆ ಮಾತನಾಡಿದಂಥ ಮನುಷ್ಯ ಈತ. ಆದರೆ 2,500 ಕೋಟಿ ರೂಪಾಯಿ ಕೊಟ್ಟರು ರಾಮ ಮಂದಿರ ಕಟ್ಟಿದ್ದಾರೆ. ಯಾರಿಗೆ ರಾಮ ಮಂದಿರ ಭಕ್ತರ ಆಯ್ತು? ರಾಮ ಮಂದಿರ ಏನಾಯ್ತು? ಇವತ್ತು ರಾಮನ ಇಟ್ಟಿಗೆಗಳು ಏನಾದವು? ಇವತ್ತು ರಾಮನಗ ಉಂಡಿ ಕಳ್ಳತನ ಆಗಿದೆಯಲ್ಲ, ಇದರ ಬಗ್ಗೆ ಯಾಕೆ ಪ್ರಧಾನಮಂತ್ರಿಗಳು ಪ್ರತಿಕ್ರಿಯಿಸಬಾರ್ದು? ಜನರನ್ನ ಭಕ್ತಿಯ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಈ ರೀತಿಯ ವಂಚನೆ ಮಾಡೋದು ಹೆಚ್ಚು ದಿನ ನಡೆಯೋದಿಲ್ಲ. ಅದು ಯಾವತ್ತಾದರೂ ಒಂದಿನ ತನ್ನ ಮುಖವಾಡ ಕಳಚಿ ಬಿದ್ದಾಕಿದೆ. ಅವ್ರು ಹೇಳ್ಕೊಂಡ್ರು, ನಾನು ಬಯೋಲಾಜಿಕಲ್ ಇದು ಅಲ್ಲ, ನಾನು
ನಾನು ನಾನು ಒಂಥರ ದೇವರ ಮೂಲಕ ಬಂದವನು. ಇದು ಯಾವ ಕಾಲದ್ರಿ ಇದು? ಒಂದು ಸಂವಿಧಾನದ ಮೇಲೆ ಆಣೆ ಇಟ್ಟು ಅಧಿಕಾರ ನಡೆಸುವಂಥ ಮನುಷ್ಯ ಈ ರೀತಿ ಮಾತಾಡೋಕ್ಕಾಗತ್ತಾ? ಸೊ ಇದೆಲ್ಲ ಈಗ ಜನರಿಗೆ ಗೊತ್ತಾಗ್ತಾ ಇದೆ. ವಿಶೇಷವಾಗಿ ಮಧ್ಯಮ ವರ್ಗದ ಜನ ಏನು ಇವತ್ತು ಇಡೀ BJPಯನ್ನು ಒತ್ಕೊಂಡು ಮೆರಿತಾ ಇದ್ರಲ್ಲ, ಅವ್ರಿಗೆ ಇವತ್ತಿದು ಅರಿವಾಗ್ತಾ ಇದೆ. ನಮ್ಮ ಪರಿಸ್ಥಿತಿ, ನಮ್ಮ ಬುಡಕ್ಕೆ ಹೆಂಗೆ ಬಿಸಿನೀರು ಕಾಯಿಸಿದ್ದಾರೆ BJP ಅವರು ಅಂತ. ಅದರಿಂದ ಇದರಿಂದ ಹೊರಗಡೆ ಬಂದು ಜನತಂತ್ರದಲ್ಲಿ ನಂಬಿಕೆ ಇಟ್ಟು ಇವತ್ತು ಜನರು ಸ್ವತಃ ಇಂಥ ಕೋಮುವಾದಿ ಶಕ್ತಿಗಳನ್ನು, ಇಂಥ ಸಂವಿಧಾನ ವಿರೋಧಿಗಳನ್ನು ಹೊರಗಡೆ ಇಟ್ಟು ಜನತಂತ್ರವಾದಿಗಳನ್ನು, ಪ್ರಜಾತಂತ್ರವಾದಿಗಳನ್ನು ತಂದರೆ ಮಾತ್ರ ಈ ದೇಶಕ್ಕೆ ಉಳಿವಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. 2014 ನಂತರ ದೇಶಭಕ್ತರು ಯಾರು ಎನ್ನುವ ಒಂದು ಡೆಫಿನಿಷನ್ ಬದಲಾಗಿದೆ. ಈಗ ಬಹುತೇಕ ಇಲ್ಲಿ ಯಾರು ಸೇರಿದ್ದಾರೆ, ಇಷ್ಟು ಜನರನ್ನ ಒಂದು BJP ಪರಿಣಿತವಾದ ಜನಸಮೂಹ ಏನಿದೆ ಅದು ದೇಶದ್ರೋಹಿಗಳು, ಆಂಟಿ ನ್ಯಾಷನಲ್ಸ್ ಅಂತ ಕರಿತಾ ಇದ್ದಾರೆ. ಈ ಸಂದರ್ಭದಲ್ಲಿ ದೇಶಭಕ್ತರು ಅಂದ್ರೆ ಯಾರು ನಿಜವಾದ ದೇಶಭಕ್ತರು ಅನ್ನುವ ಆ ಒಂದು ಪದ ಏನಿದೆ ಅದಕ್ಕೆ ಮರು ವ್ಯಾಖ್ಯಾನ ಮಾಡೋದಾದ್ರೆ ನೀವು ಹೇಗೆ ಮಾಡ್ತೀರಾ? ಅಲ್ಲ, ಈಗ ಈ 12 ವರ್ಷಗಳಲ್ಲಿ ಯಾರು ಜನಪರವಾಗಿ, ಸಂವಿಧಾನ ಪರವಾಗಿ ಮಾತನಾಡ್ತಾ ಇದ್ರೋ ಅವ್ರನ್ನೆಲ್ಲರನ್ನೂ ಸಾರಾಸಗಟಾಗಿ ಇವರು ದೇಶದ್ರೋಹಿಗಳು, ಆಂಟಿ ನಕ್ಸಲ್ಸು, ಅರ್ಬನ್ ನಕ್ಸಲ್ಸು ಈ ರೀತಿ ಬಿಂಬಿಸ್ತಾ ಇದ್ರು. ಇವರು ಮಾತೆತ್ತಿದ್ರೆ ಅರ್ಬನ್ ನಕ್ಸಲ್ಸು, ಮಾತೆತ್ತಿದ್ರೆ ದೇಶದ್ರೋಹಿಗಳು, ಏನು ಮಾತಾಡಬಾರ್ದು ಇವ್ರ ಬಗ್ಗೆ. ಆ ರೀತಿಯ ಒಂದು ಉಸಿರುಗಟ್ಟಿಸುವ ವಾತಾವರಣವನ್ನು ಇವರು ನಿರ್ಮಾಣ ಮಾಡಿಟ್ಟಿದ್ದಾರೆ. ಈಗಲೂ ಅದೇನು ನಿಂತಿಲ್ಲ, ಅದು ಇನ್ನಷ್ಟು ಕ್ರೌರ್ಯದಿಂದ ಕೂಡಿದೆ. ಅದ್ರ ಸ್ಯಾಂಪಲ್ಸ್ ಮಾತ್ರ ತೋರಿಸ್ತಾ ಇದ್ದಾರೆ ಅವರು. ಹಿಟ್ಲರನ ಅಲ್ಲಿ ಏನಿತ್ತು ಜರ್ಮನ್ದು ನಾಜಿವಾದ, ಅದರ ಸ್ಯಾಂಪಲ್ಗಳು ಮಾತ್ರ ಇಲ್ಲಿ ತೋರಿಸ್ತಾ ಇರೋದು ಅವರು. ಈಗ JNUನಲ್ಲಿ ಏನಾಗ್ತಾ ಇದೆ, ಡೆಲ್ಲಿ ಯೂನಿವರ್ಸಿಟಿಯಲ್ಲಿ ಏನಾಯಿತು, ಅಲಿಗಢ ಯೂನಿವರ್ಸಿಟಿಯಲ್ಲಿ ಏನಾಯಿತು ನಮಗೆಲ್ಲ ಗೊತ್ತಿದೆ. ನಮಗೆ ಅಲ್ಲಿನ ವಿದ್ಯಾರ್ಥಿ ಯುವಜನರನ್ನ ಯಾವ ರೀತಿ ಇವರು ಜೈಲಿಗೆ ಹಾಕ್ಬಿಟ್ಟು ಇವತ್ತಿಗೂ ಕೂಡ ಅವ್ರನ್ನ ಅಲ್ಲಿ ಜೈಲಲ್ಲಿ ಕೊಳೆಯೋ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ದೇಶದ ಜನತೆಗೆ ನಿಧಾನವಾಗಿ ಅರಿವಿಗೆ ಬರ್ತಾ ಇದೆ. ಈ ಅಂಧಭಕ್ತರು ಮತ್ತು ಈ ದೇಶದ್ರೋಹಿ, ಈ ಸಂವಿಧಾನ ವಿರೋಧಿಗಳು ಏನು ಈ ರೀತಿಯ ಒಂದು ನರೇಟಿವ್ಸ್ನ ಕಟ್ಟಿದ್ರಲ್ಲ ಈ ದೇಶದಲ್ಲಿ, ನಮ್ಮ ದೇಶ, ನಮ್ಮ ರಾಷ್ಟ್ರೀಯತೆ, ಒಂದು ದೇಶ ಒಂದು ಟ್ಯಾಕ್ಸು, ಒಂದು ದೇಶ ಒಂದು ಇದು ರೇಷನ್ ಕಾರ್ಡು, ಇದೆಲ್ಲ ಏನಕ್ಕೆ ಆಯಿತು? ನೀವು ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಬ, ನೀನು 15 ಲಕ್ಷ ರೂಪಾಯಿ ಕೊಡ್ತೀನಿ ಅಂದೆ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂದೆ, ಎಲ್ಲಿ ಮಾಡಿದೀಯ ನೀನು? ಬರೀ ಮಾತಾಡಿದ್ರೆ ವಿದೇಶಿ ಪ್ರಯಾಣ ಮಾಡ್ತಾ ಇದೆಯಾ? ವಿದೇಶಾಂಗ ಮಂತ್ರಿ ಆಗಿ ಕೂತವ್ರೆ, ಪ್ರಧಾನಮಂತ್ರಿ ಅಲ್ಲ ಅವರು, ವಿದೇಶಾಂಗ ಮಂತ್ರಿಗಳು ಅವರು ದೇಶದಲ್ಲಿ. ಹಾಗಾಗಿ ಅಲ್ಲಿ ಯಾರು ಮಾತಾಡ್ತಾ ಇದ್ದಾರೆ ಹೇಳಿ? ಒಬ್ಬ ಮಂತ್ರಿನಾದರೂ ಮಾತಾಡ್ತಾರ? ಒಬ್ಬ ಮಂತ್ರಿನ ಏನು ತನ್ನ ಸ್ವಂತ ಹಿತಾಸಕ್ತಿ ಮೇಲೆ ಒಬ್ಬನೂ ಮಾಡ್ತಾ ಇಲ್ಲ. ಅಲ್ಲಿ ಇರೋದು 4 ಜನ, ಒಂದು ಅದಾನಿ, ಒಂದು ಅಂಬಾನಿ, ಇನ್ನೊಬ್ಬ ಮೋದಿ ಮತ್ತು ಶಾ. ಇವ್ರು 4 ಜನರ ನಡುವೆ ಇವತ್ತು ಸರ್ಕಾರ, ಈ ದೇಶ ರನ್ ಆಗ್ತಾ ಇರೋವಂಥದ್ದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತು ಒಂದು ಹೊಸ ಬೆಳಕು, ಒಂದು ಹೊಸ ಭರವಸೆ ಇವತ್ತು ಯುವಕರು ಸೃಷ್ಟಿ ಮಾಡಿದ್ದಾರೆ. ಬಟ್ ಅದು ಸರಿಯಾಗಿ ಒಂದು ಪ್ರಜಾಸತ್ತಾತ್ಮಕವಾಗಿ ಮತ್ತು ಒಂದು ಸೈದ್ಧಾಂತಿಕ ಬದ್ಧತೆಯ ಮೇಲೆ ಅದು ಮುಂದುವರಿಯೋ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ. ಯಾಕಂದರೆ ಇಂಥ ಚಳವಳಿಗಳನ್ನು ಮುರಿಯೋದಕ್ಕೆ, ಇಂಥ ಚಳವಳಿಗಳನ್ನು ದಮನ ಮಾಡೋದಕ್ಕೆ ಈ BJP ಮತ್ತು ಕೋಮುವಾದಿ ಶಕ್ತಿಗಳು ಅದರ ಒಳಗಡೆ ನುಸುಳುಕೊಂಡು, ಯಾಕಂದರೆ ಮೂಲತಃ ಇವರು ನುಸುಳುಕೋರರು. ಈ ನುಸುಳುಕೋರರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಮತ್ತು ಮುಂದೆ ಈ ದೇಶ ನಿಜವಾದ ಅದರ ಒಂದು ಸ್ಪಿರಿಟ್ ಇತ್ತು, ಆ ದೇಶಭಕ್ತಿಯ ಸ್ಪಿರಿಟ್ ಇತ್ತು. ಅದು BJPಯ ಸ್ಪಿರಿಟ್ ಅಲ್ಲ, RSS ಸ್ಪಿರಿಟ್ ಅಲ್ಲ, ಅದು ಸುಳ್ಳುಗಾರರ ಸ್ಪಿರಿಟ್ಟು. ಅದರಿಂದ ಜನ 70-80ರಲ್ಲಿ ಯಾವ ರೀತಿಯ ಚಳವಳಿಗಳನ್ನು ಮಾಡ್ತಾಯಿದ್ರು, ಯಾವ ರೀತಿಯ ಒಂದು ಸರ್ಕಾರವನ್ನು ತರಬೇಕು ಅಂತ ಹೋರಾಟ ಮಾಡ್ತಾಯಿದ್ರು, ಅದು ಗರಿಗಟ್ಟುವ ಕೆಲಸ ಆಗಬೇಕಾಗಿದೆ. ಸೊ ಬಹುತೇಕ ಇಲ್ಲಿ ನೆರೆದಿರುವವರು ಯಾರ್ಯಾರು ಸೇರಿದ್ದಾರೆ, ವಿದ್ಯಾರ್ಥಿಗಳು, ಅವರು ಮೋದಿಯ ನಂತರದ ಪಾಲಿಟಿಕ್ಸ್ ಅನ್ನ ನೋಡಿದವರು. ಅಂದ್ರೆ ಬಹುರೂಪಿ ರಾಜಕೀಯ ಸ್ವರೂಪದ ಅರಿವು ಬಹುತೇಕರಲ್ಲಿ ಇಲ್ಲಿ ಇಲ್ಲ. ಹೀಗಿರುವಾಗ ಇಂತಹ ಚಳವಳಿಯನ್ನ ಮುಂದುವರಿಸಬೇಕು ಅಂತಾಗಿದ್ರೆ, ಅಂದ್ರೆ ಈ ಹೊಸ ತಲೆಮಾರಿನವರಿಗೆ ಯಾವ ದಿಕ್ಸೂಚಿಯನ್ನ ನೀವು ಕೊಡ್ತೀರಿ? ಅಲ್ಲ, ನಿಜಕ್ಕೂ ಕೂಡ ಈಗ ಇದೇ ವಿದ್ಯಾರ್ಥಿಗಳು, ಇದೇ ಯುವಜನರೇ ಕನಸುಗಳನ್ನು ಕಟ್ಕೊಂಡು ಮೋದಿ ಅಂತವರನ್ನ ಅಟ್ಟಕ್ಕೇರಿಸಿದ್ದು, ಅವ್ರಿಗೆ ಅಧಿಕಾರವನ್ನು 2ನೇ ಬಾರಿಗೆ ಕೊಟ್ಟಿದ್ದು. ಅದು ಬಣ್ಣ ಕರಗಿದೆ. ಇವಾಗ ಇವರು ಭ್ರಮನಿರಸನಾಗಿದೆ. ವಿಶೇಷವಾಗಿ ವಿದ್ಯಾರ್ಥಿ ಯುವಜನರು ಅವ್ರಿಗೆ ಆಗ ಇದ್ದಂಥ ಎಲ್ಲ ರೀತಿಯ ಭ್ರಮೆಗಳನ್ನು ಕಳಚಿ ಬಿದ್ದಿದೆ. ಇವಾಗ
ಈಗ ಅವರಿಗೆ ನಿಜವಾದಂಥ ಸತ್ಯ ಹೊರಗಡೆ ಬರ್ತಾ ಇದೆ. ಸೊ ಏನು ಇವರ ಈ BJP ಮತ್ತು RSS ಈ ಕೋಮುವಾದಿಗಳ ನಿಜ ಬಣ್ಣ ಏನು ಅನ್ನೋದು ಇವತ್ತು ವಿದ್ಯಾರ್ಥಿಗಳಿಗೆ ಮತ್ತು ಯುವ ಜನರಿಗೆ ಗೊತ್ತಾಗ್ತಾ ಇದೆ. ಸೊ ಆ ಕಾರಣಕ್ಕೆ ಇವತ್ತು ಅವರು ಡೆಲ್ಲಿಯ ಬೀದಿಗಳಲ್ಲಿ ನಿಂತು ಮಾತನಾಡ್ತಾ ಇದ್ದಾರೆ. ಎಲ್ಲ ರಾಜ್ಯಗಳಲ್ಲೂ ಇವತ್ತು ಚಳವಳಿ ಆರಂಭ ಆಗಿದೆ ಮತ್ತು ಎಲ್ಲ ಜನಪರ ಹೋರಾಟಗಾರರು, ಚಿಂತಕರು ಇವತ್ತು ಇಂಥ ವಿದ್ಯಾರ್ಥಿಗಳ ಜೊತೆ ಅವರು ಬೆರೀತಾ ಇದ್ದಾರೆ, ಕೈ ಜೋಡಿಸ್ತಾ ಇದ್ದಾರೆ. ಅದು ನಿಜಕ್ಕೂ ಕೂಡ ಭಾರತದ ಅಸ್ತಿತ್ವ ಮತ್ತು ಭಾರತದ ಉಳಿವಿಗೆ ಒಂದು ಹೊಸ ಭರವಸೆ ಅಂತ ನಾವು ಹೇಳಬೇಕಾಗತ್ತೆ. ಥ್ಯಾಂಕ್ ಯು ಸರ್. ಜೈ ಭೀಮ್.